ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಮಾರ್ನಿಂಗ್ ಈ ರೀತಿ ರಂಗೋಲಿ ಬಿಡಿಸಿದ್ದೀವಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಇವತ್ತು ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಬೇಕಿತ್ತು. ಮನೆ ಹತ್ರನೇ ನಿಯರೆಸ್ಟ್ ಟೆಂಪಲ್ ಇದೆ, ಆಂಜನೇಯ ದೇವಸ್ಥಾನ. ಸೊ ಅಲ್ಲಿ ಹೋದ್ವಿ. ಹೋಗೋ ದಾರಿಲಿ ನಾಗರಕಲ್ಲಿದೆ, ಅಲ್ಲಿ ನಾವು ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಲ್ಲಿಂದ ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ನಮಗೆ ಪ್ರತ್ಯಕ್ಷ ಆದರೂ ಅನುಮಾನ. ಬೆಲ್ಲ ತಿನ್ಕೊಂಡು ಕೂತಿದ್ರು. ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವನಿಗೆ ಸ್ವಲ್ಪ ಓದೋದು ಬರೆಯೋದು ಜಾಸ್ತಿ ಇದೆ. ನಾನು ಬರ್ತಾ ಹಾಗೆ ತರಕಾರಿ ತೊಗೊಂಡು ಬಂದೆ. ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತೇಳಿ ಮುಲ್ಲಂಗಿ ತಂದೆ. ಸೊ ಸಣ್ಣಗೆ ಹೆಚ್ಚಿ ಮುಲ್ಲಂಗಿ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಮುಲ್ಲಂಗಿ ಸಾಂಬಾರು ಸಹ ರೆಡಿ ಆಯಿತು, ಊಟನೂ ಆಯಿತು. ಇವತ್ತು ನನ್ನ ಮಗನಿಗೆ ಸ್ಕೂಲ್ ರಜಾ ಇರೋದ್ರಿಂದ ಸ್ಪೆಷಲಾಗಿ ಏನಾದರೂ ಈ ರೀತಿ ಫ್ರೂಟ್ ಸಲಾಡ್ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತೀರಾ ಸಣ್ಣಗೂ ಹೆಚ್ಚಬಾರ್ದು, ಬಾಯಿಗೆ ಸಿಕ್ಕರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಥರ ಹಾಕ್ಕೊಟ್ರೆ ಮಕ್ಕಳಿಗೆ ಎಲ್ಲ ಫ್ರೂಟ್ಸು ತಿನ್ನಂಗೆ ಆಗುತ್ತೆ ಅವ್ರಿಗೆ. ನಾನು ಇದಕ್ಕೆ ಕಂಡೆಂಟ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಶುಗರ್ ಏನು ಆ್ಯಡ್ ಮಾಡೋ ಅಗತ್ಯ ಇರೋದಿಲ್ಲ. ಆದರೆ ನಾನು ಕಲ್ಸಕ್ಕರೆ ಸ್ವಲ್ಪ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ. ಈ ಥರ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಕೆಂಪು ಕಲ್ಸಕ್ಕರೆ ಬಿಳಿ ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ, ಇದನ್ನು ಸ್ವಲ್ಪ ಶುಗರ್ ಯೂಸ್ ಮಾಡಲ್ಲ ನಾನು, ಕೆಂಪು ಕಲ್ಸಕ್ಕರೆನ ಯೂಸ್ ಮಾಡ್ತೀನಿ. ಯಮ್ಮಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬರೀ ಫ್ರೂಟ್ಸ್ ತಿನ್ನಿ ಅಂದರೆ ತಿನ್ನೋದಕ್ಕೆ ಬೇಡ ಬೇಡ ಅಂತಾರೆ. ಬಟ್ ಈ ರೀತಿ ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಂಗೆ ತುಂಬ ಇಷ್ಟ ಆಯಿತು. ನನ್ನ ಮಗ ಅನ್ನೋದಕ್ಕಿಂತ ಎಲ್ಲ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಎಲ್ಲರೂ ಮಾಡಿಕೊಡಿ ಒಂದ್ಸಲಿ ಮನೇಲಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.